ಕರ್ನಾಟಕದ 6500 ಗ್ರಾಮ ಪಂಚಾಯತಿ ಮೊದಲು ಮತ್ತು ಎರಡನೇ ಹಂತದಲ್ಲಿ ಮುಕ್ತಾಯಗೊಂಡಿದೆ. ಈಗಾಗಲೇ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರ ಸುತ್ತೋಲೆ ಹೊರಡಿಸಲಾಗಿದೆ. ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಮುಕ್ತಾಯಗೊಂಡಿದ್ದು, ವಿವಿಧ ಇಲಾಖೆಗಳಿಂದ ಒಬ್ಬೊಬ್ಬ ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಲಿದೆ. ಆ ನೋಡಲ್ ಅಧಿಕಾರಿ ಕನಿಷ್ಠ ಪಕ್ಷ 1, 2, 3 ಗ್ರಾಮ ಪಂಚಾಯತಿ ಒಬ್ಬ ಇಲಾಖೆ ಅಧಿಕಾರಿ ನೇಮಕ ಮಾಡಲಿದೆ. ಏಪ್ರಿಲಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ನಡೆಯಲಿದೆ. ಇದರಲ್ಲಿ ಚುನಾವಣೆ ನಡೆಯುವ ತನಕ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಅಭಿವೃದ್ಧಿ ಅಧಿಕಾರಿಗಳು ನೋಡಲ್ ಅಧಿಕಾರಿಗಳ ಜವಾಬ್ದಾರಿ ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಹಳ್ಳಿಗಳ ಕುಡಿಯುವ ನೀರು, ನೈರ್ಮಲೀಕರಣ, ಬೀದಿ ದೀಪಗಳು, ಮಲೇರಿಯಾ, ಡೆಂಗು ಜ್ವರ ಯಾವುವು ಕಾಣದೆ ಅಂತ ಎಚ್ಚರಿಕೆ ವಹಿಸಬೇಕಾಗುತ್ತದೆ. ಯಾವುದೇ ಹೊಸ ಕಾಮಗಾರಿಗಳಿಗೆ ಅನುಮೋದನೆ ಕೊಡುವಂಥ ಅವಕಾಶ ಇರುವುದಿಲ್ಲ. ಈಗಾಗಲೇ ಸರ್ಕಾರ ಏನಾಗಿದೆ ಅಂದರೆ ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕು ದಂಡಾಧಿಕಾರಿಗಳು ಈಗಾಗಲೇ ಏಪ್ರಿಲ್ ನಡೆಯುವಂಥ ಚುನಾವಣೆಗೆ ಮತಪಟ್ಟಿ ಪರಿಷ್ಕರಣೆ ಮಾಡಿರುವುದು ಮತ್ತು ಸೇರ್ಪಡೆ ಮತ್ತು ಈಗ ಪ್ರತಿಕ್ರಿಯೆ ನಡೀತಾ ಇದೆ. ಇನ್ನೊಂದು ಕಡೆ ರಾಜ್ಯದಲ್ಲಿ ಚುನಾವಣೆ ನಡೀಬೇಕಾದರೆ ಇಡೀ ಲೋಕಸಭೆ ಮತ್ತು ವಿಧಾನಸಭೆ ನಡೆಯುವಂಥ ಹೆಚ್ಚಿನ ಜವಾಬ್ದಾರಿ ಈ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಡೀತದೆ. ಸರ್ಕಾರ ಮತ್ತೊಂದು ಕಡೆ ಆಲೋಚನೆ ಮಾಡ್ತಾ ಇರೋದು ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ 3 ಜಂಟಿ ಒಂದೇ ಬಾರಿ ಚುನಾವಣೆ ನಡೀಬೇಕಾದ್ರೆ ಒಂದು ಕಡೆ ಸರ್ಕಾರಕ್ಕೆ ಹೊಡೆತ ಮತ್ತು ಖರ್ಚು ವೆಚ್ಚಗಳು ಕಡಿಮೆ ಆಗ್ಬೋದು ಅನ್ನೋದು ಮತ್ತೊಮ್ಮೆ ಆಲೋಚನೆ ಇದೆ. ಏನೇ ಆಗಲಿ 3 ಚುನಾವಣೆ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತ್ ಚುನಾವಣೆ ನಡೆದರೆ 3 ಮತಗಟ್ಟೆಗಳಲ್ಲಿ CC ಕ್ಯಾಮೆರಾಗಳು ಅಳವಡಿಸಬೇಕು. ಹೆಚ್ಚಿನ ಪೊಲೀಸ್ ಸಿಬ್ಬಂದಿ ಹಾಗೂ ಇಲಾಖೆ ಅಧಿಕಾರಿಗಳು ಮತ್ತು CRP ಯೋಧರನ್ನು ಬಳಸಬೇಕಾಗುತ್ತೆ. ಈ ಚುನಾವಣೆ ನಡೆದ ನಂತರ ಏಪ್ರಿಲ್ ಚುನಾವಣೆ ನಡೆದ ನಂತರ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಆಯ್ಕೆ ಆಗ್ತದೆ. ಅಧ್ಯಕ್ಷರಾಗುವ ತನಕ ಈ ಗ್ರಾಮ ಪಂಚಾಯತಿ ಸಂಪೂರ್ಣ ನೋಡಲ್ ಅಧಿಕಾರಿಗಳು ಮತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಈಗಾಗಲೇ ಗ್ರಾಮ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತ್ ಚುನಾವಣೆ ನಡೆಸಿರುವಂಥ ವ್ಯಕ್ತಿಗಳು ಈಗಾಗಲಿಂದಲೇ ಒಂದು ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಆಯಾ ಗ್ರಾಮಗಳಲ್ಲಿ ಸ್ಪರ್ಧೆ ಮಾಡುವಂಥ ವ್ಯಕ್ತಿಗಳು ಎಷ್ಟು ಜನ ಆ ಗ್ರಾಮದಲ್ಲಿ ಜನಸಂಖ್ಯೆ ಇದೆ, ಒಂದು ಮತಕ್ಕೆ ಎಷ್ಟು ಹಣ ಶೇಖರಣೆ ಕೂಡಿಡಬೇಕು, ಎಷ್ಟು ಹಣ ಹಂಚಿಕೆ ಮಾಡಬೇಕು, 500, 1000, 2000 ಅನ್ನೋದು. ಒಬ್ಬ ಕನಿಷ್ಠ ಪಕ್ಷ ಗ್ರಾಮ ಪಂಚಾಯತ್ ಸದಸ್ಯನಾಗಬೇಕಾದ್ರೆ ಇವತ್ತು 5 ಲಕ್ಷ, 10 ಲಕ್ಷ, 50 ಲಕ್ಷ ರೂಪಾಯಿವರೆಗೂ ಇದೆ. ಅದೇ ತಾಲೂಕು ಜಿಲ್ಲಾ ಪಂಚಾಯತಿಗೆ ಅವ್ರಿಗೆ ಕೋಟ್ಯಾಂತರ ರೂಪಾಯಿ ಬೇಕಾಗ್ತದೆ. ಒಂದು ಕಡೆ ಗ್ರಾಮ ಪಂಚಾಯತಿ 3 ಚುನಾವಣೆ ನಡೆದರೆ ಏನು ಈ ಮತದಾರರಿಗೆ ಒಂದು ಹಬ್ಬ ಆಗ್ತದೆ. 3 ಕಡೆಯಿಂದ ಹಣ ಸಂಪಾದನೆ ಖರ್ಚು ವೆಚ್ಚಗಳು ತುಂಬ ಜಾಲಿಯಾಗಿ ಮಾಡ್ಬೋದು ಅನ್ನೋದು. ಏನೇ ಆಗಲಿ ಈ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಚುನಾವಣೆ ಗೆದ್ದ ಮೇಲೆ ಸರ್ಕಾರದಿಂದ ಬರುವಂಥ ಯೋಜನೆ ಕಾಮಗಾರಿಗಳನ್ನು ಖರ್ಚು ಮಾಡಿ ಹಣ ಲಪ್ಟಾಯಿಸಬೇಕು ಅನ್ನೋ ದುರುದ್ದೇಶದಿಂದ ಪ್ರಾಮಾಣಿಕವಾಗಿ ಗ್ರಾಮ ಪಂಚಾಯತಿಗೆ ಸ್ಪರ್ಧೆ ಮಾಡುವಂಥ ಕಡಿಮೆ. ಆದ್ದರಿಂದ ಈ 3 ಚುನಾವಣೆ ನಡೆಯುವುದು ಹೆಚ್ಚಿನ ಮುಂದಿನ ಲೋಕಸಭಾ ಮತ್ತು ವಿಧಾನಸಭೆಗೆ ಹೆಚ್ಚು ಮಹತ್ತರವಾದ ತೀರ್ಪು ಕೊಡುವಂಥ ಈ ಚುನಾವಣೆಗಳಾಗಿರೋದ್ರಿಂದ ರಾಜ್ಯದಲ್ಲಿ 6500 ಗ್ರಾಮ ಪಂಚಾಯತಿಗಳು ಮತ್ತು ತಾಲೂಕು ಜಿಲ್ಲಾ ಪಂಚಾಯತ್ ಏಕಕಾಲ ಚುನಾವಣೆ ನಡೆದರೆ ಹೆಚ್ಚಿನ ಪೊಲೀಸು ಮತ್ತು CC ಕ್ಯಾಮೆರಾಗಳು ಮತ್ತು CRP ಯೋಧರ ನಿಯೋಜಿಸಲಾಗುತ್ತದೆ. ಕಟ್ಟೆಚ್ಚರಿಕೆಯಾಗಿ ವಹಿಸಬೇಕಾಗ್ತದೆ. ಈಗಾಗಲೇ ಸರ್ಕಾರ ಆದೇಶ ಪ್ರಕಾರವಾಗಿ ಗ್ರಾಮ ಪಂಚಾಯತಿಗಳ ಅವಧಿ ಮುಕ್ತಾಯಗೊಂಡು ಈಗ ನೋಡಲ್ ಅಧಿಕಾರಿಗಳನ್ನು ಮತ್ತು ಪಂಚಾಯತ್ ಅಭಿವೃದ್ಧಿಗಳನ್ನು ನೇಮಕ ಮಾಡಲಾಗಿದೆ.